ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಖಾಲಿ ಆಗಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾವೆ ಹೋಟೆಲ್ಗಳು. ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಕೆಲವೊಂದು ಕಡೆನಲ್ಲಿ ಹೋಟೆಲ್ಗಳನ್ನ, ಇನ್ನು ಕೆಲವೊಂದು ಕಡೆನಲ್ಲಿ ಸೌದೆ ಒಲೆ ಮೊರೆ ಹೋಗಿರುವಂತದ್ದು. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸೌದೆ ಒಲೆ ಮೇಲೆ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಖಾಲಿ ಆಗಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾವೆ ಹೋಟೆಲ್ಗಳು. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸೌದೆ ಒಲೆ ಮೇಲೆ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ಬೆಳಗಾವಿಯ ಬಡಕಲ್ ಗಲ್ಲಿಯಲ್ಲಿರುವಂತಹ ದುರ್ಗಾದೇವಿ ಖಾನಾವಳಿ ಇದು. ಗ್ಯಾಸ್ ಎಮರ್ಜೆನ್ಸಿ ಆಗಿದೆ. ಬೆಳಗಾವಿಯಲ್ಲಿ ಸೌದೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇದರಿಂದ ಕೆಜಿ ಕಟ್ಟಿಗೆಗೆ 9 ರೂಪಾಯಿ ಕೊಟ್ಟು ಖರೀದಿಯನ್ನ ಮಾಡಲಾಗ್ತಾ ಇದೆ. ದಿನಕ್ಕೆ 25 ಕೆಜಿ ಕಟ್ಟಿಗೆ ಬಳಕೆ ಮಾಡ್ತೇವೆ ಅಂತ ಹೋಟೆಲ್ ಮಾಲೀಕರು ತಿಳಿಸ್ತಾ ಇರುವಂಥದ್ದು. ಊಟದ ದರದಲ್ಲಿ ನಾವು ಏರಿಕೆ ಮಾಡಿಲ್ಲ, ಒಲೆ ಮೇಲೆ ರೊಟ್ಟಿ ಮಾಡೋದು ಕಷ್ಟ ಅಂತ ಬಂದ್ ಮಾಡಲಾಗಿತ್ತು. ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೋಟೆಲ್ ಮಾಲೀಕರು ಇದೀಗ ಕೇಳ್ತಾ ಇರುವಂಥದ್ದು. ದುರ್ಗಾದೇವಿ ಖಾನಾವಳಿ ಸಂಪೂರ್ಣವಾಗಿ ಗ್ಯಾಸ್ ಅಭಾವ ಆಗಿದ್ದರಿಂದ ಸ್ಟಾಪ್ ಮಾಡಿದ್ರು. ಆದರೆ ಇದೀಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಮೇಲೆ ರೊಟ್ಟಿ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಆದ್ರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಊಟದ ದರದಲ್ಲಿ ಏರಿಕೆ ಮಾಡಿಲ್ಲ ಅಂತ ಇದೀಗ ಹೋಟೆಲ್ ಮಾಲೀಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಗ್ಯಾಸ್ ಅಭಾವ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ಇದರಿಂದ ನರಳಾಟವನ್ನ ಪಡ್ತಿದ್ದಾರೆ. ಒಂದ್ ಕಡೆನಲ್ಲಿ ಗ್ಯಾಸ್ ಬಿಲ್ಗಳನ್ನ ಹಾಕ್ತಿದ್ದಾರೆ, ಇನ್ನೊಂದು ಕಡೆನಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಸಿಗದಲೇ ಇರೋದ್ರಿಂದ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ಆದರೆ ಸೌದೆನಲ್ಲಿ ಅಡುಗೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರು ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು.